ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲು ಸೇರಿರುವಂಥ ನಟ ದರ್ಶನ್ ಅವರ ಸಿನಿಮಾ ರಂಗದ ಆರಂಭ ದಿನಗಳು ಹೇಗಿದ್ವು ಈ ಬಗ್ಗೆ ಮಾತಾಡಲಿಕ್ಕೆ ಮೈಸೂರಿನ ದರ್ಶನ್ ಅವರ ಹಿತೈಷಿಗಳು ಮಾರ್ಗದರ್ಶಿಗಳು ಆಗಿದ್ದಂತಹ ಹಿರಿಯ ಪತ್ರಕರ್ತ ಪ್ರಕಾಶ್ ಬಾಬು ನಮ್ಮ ಜೊತೆಗಿದ್ದಾರೆ. ದರ್ಶನ್ ಅವರ ಈ ಒಂದು ಪ್ರಕರಣ ನೋಡಿ, ಒಬ್ಬ ಹಿತೈಷಿಯಾಗಿ ಮಾರ್ಗದರ್ಶಿಯಾಗಿ ತಮಗೆ ಏನು ಅನಿಸ್ತು? ಭಾಳ ನೋವಾಗುತ್ತೆ. ಭಾಳ ಎತ್ತರದಲ್ಲಿ ಬೆಳೆದ, ನಾವು ಯಾರೂ ನಿರೀಕ್ಷೆ ಮಾಡಿದಷ್ಟು ಬೆಳೆದ. ಯಾಕೆಂದರೆ ಅವನು ಶೂನ್ಯದಿಂದ ಬಂದವನು. ಯಾಕೆಂದರೆ ಯಾರಿಗೆ ಅವ್ನು ಸಪೋರ್ಟ್ ಇರಲಿಲ್ಲ. ಅವರಪ್ಪ ಒಳ್ಳೆ ಕಲಾವಿದರಾಗಿದ್ದರೂ ಆ ಸಿನಿಮಾ ರಂಗದಲ್ಲಿ ಅವ್ರಿಗೇನು ಆ ಹೆಸರಲ್ಲೇನೋ ಅವ್ರಿಗೆ ಅವ್ನು ಬೆಳ್ಕೊಳ್ಳಿಲ್ಲ. ಆದರೆ ಇಂಥ ಒಳ್ಳೆ ಎತ್ತರಕ್ಕೆ ಹೋಗಿ ಇಂಥ ಒಂದು ಕೆಟ್ಟ ಪರಿಸ್ಥಿತಿ ತಂದುಕೊಂಡಲ್ಲ ಅನ್ನೋದು ನೋವಿದೆ. ಅವನು ಆರಂಭದಿಂದಲೇ ಅವ್ನು ನೋಡಿದ್ದಕ್ಕೂ ಈಗಿರೋ ದರ್ಶನ್ಗೂ ಭಾಳ ಜಗಜಾಂತ ವ್ಯತ್ಯಾಸ. ನನಗೆ ಇದು ಯಾವ ರೀತಿಗೆ ಅನಿಸುತ್ತೆ ಅಂತಂದರೆ, ನಮ್ಮ KV ಅಯ್ಯರ್ ಅಂತೇಳಿ ನಮ್ಮ ಹಿರಿಯ ಸಾಹಿತಿಗಳು, ಅವರು ಒಳ್ಳೆ ನಮ್ಮ ಕರ್ನಾಟಕದ ಮೊದಲ ನಮ್ಮ ಜಿಮ್ನೇಷಿಯಮ್ ಏನು ಇವತ್ತು ನೋಡ್ತಾ ಇದ್ದಾರೆ, ಜಿಮ್, ಆ ವ್ಯಾಯಾಮ ಶಾಲೆಗಳಿಗೆ ಪಿತಾಮಹ ಅವರು 3 ಕಾದಂಬರಿಗಳು ಬರೆದಿದ್ದರು. ಒಂದು ಲೀನಾ, ಇನ್ನೊಂದು ರೂಪದರ್ಶಿ ಮತ್ತು ಶಾಂತಲ. ಆ ರೂಪದರ್ಶಿಲಿ ಅರ್ನೆಸ್ಟು ಅಂತ ಬರ್ತದೆ. ಅದೇನು ಅಂದರೆ ಸುಬ್ರಾಯ ಏಲಕ್ಕಿ ಕೃಷಿ ಮಾಡಿ ಎಕರೆಗೆ 3 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಮೈಕೆಲಾಂಜೆಲೋ, ಬಾಲ ಯೇಸು ಮತ್ತು ಒಂದು ಯುವಕ ಆಗಂಥ ಯೇಸು ಮತ್ತು ಒಂದು ಡೆವಿಲ್, 3 ಜನಕ್ಕೂ ಅವನು ಒಂದು ರೂಪದರ್ಶಿನ ಹುಡುಕ್ತಿರುವಾಗ ಬಾಲ ಯೇಸುಗೂ ಮತ್ತು ಒಳ್ಳೆ ಯುವಕನಾಗಿದ್ದಂಥ ಯೇಸುಗೂ ಇವರೇ ಅರ್ನೆಸ್ಟ್ ಅಂತ ಸಿಗ್ತಾರೆ. ಕೊನೆ ಒಂದು ಡೆವಿಲ್ ಹುಡುಕ್ತಾರೆ ನೋಡಿದ್ರೆ ಕೊನೆ ಇವನೇ ಸಿಗ್ತಾನೆ. ಯಾಕೆಂದರೆ ಅವ್ನ ಜೀವನದಲ್ಲಿ ಎಷ್ಟೋ ನೋವುಗಳ ಅನುಭವಿಸಿ ಏನೋ ಆಗಿ ಕೊನೆಗೆಲ್ಲೋ ಬಿದ್ದು ಮುಖ ವಿಕಾರ ಆಗಿಬಿಟ್ಟಿರ್ತದೆ. ಮತ್ತು ಅವನೇ ಡೆವಿಲ್ ಇವನೇ ಸರಿ ಅಂತ ಕರೆಕ್ಟ್ಕೊಂಡು ಅವರೇ ಆ ಡೆವಿಲ್ಗೆ ಆ ರೂಪದರ್ಶಿ ಆ ಪೇಂಟ್ ಮಾಡ್ತಾರೆ. ಕೊನೆಗೆ ಯಾರಪ್ಪ ನೀನು ಏನು ಒಂದು ಕತೆ ಹೇಳಿದಾಗ ಅವನು ಹೇಳ್ತೀನಿ, ನಾನೇ ಬಾಲ ಯೇಸು, ಇದು ನೀವೆಲ್ಲ ಮಾಡಿದಲ್ಲ, ಇವರು ನಾನೇ ಅರ್ನೆಸ್ಟು ಅಂತ. ಹಾಗೆ ಈ ಒಂದು ಕತೆ ಕೂಡ ಹೀಗೆ ಆಗೋಯ್ತಾ ಅಂತ. ಯಾಕೆಂದರೆ ಹೀರೋ ವಿಲನ್ ಎರಡೂ ಆಗ್ಬಿಟ್ನ ಅಂತ. ಡೆವಿಲ್ ಅಂತ ಫಿಲಮ್ ತೆಗೆಯೋಕ್ಕೂ ಹಿಂದೆ ಹೇಗಿದ್ದ ಅವನು, ಒಳ್ಳೆ ದೇವ್ರ ಥರ ಇದ್ದ ಅವನು. ನಾನು ನೋಡಿದಾಗ ದೇವರೇ ಅವನು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲು ಸೇರಿರುವಂಥ ನಟ ದರ್ಶನ್ ಅವರ ಸಿನಿಮಾ ರಂಗದ ಆರಂಭ ದಿನಗಳು ಹೇಗಿದ್ವು ಈ ಬಗ್ಗೆ ಮಾತಾಡಲಿಕ್ಕೆ ಮೈಸೂರಿನ ದರ್ಶನ್ ಅವರ ಹಿತೈಷಿಗಳು ಮಾರ್ಗದರ್ಶಿಗಳು ಆಗಿದ್ದಂತಹ ಹಿರಿಯ ಪತ್ರಕರ್ತ ಪ್ರಕಾಶ್ ಬಾಬು ನಮ್ಮ ಜೊತೆಗಿದ್ದಾರೆ. ದರ್ಶನ್ ಅವರ ಈ ಒಂದು ಪ್ರಕರಣ ನೋಡಿ, ಒಬ್ಬ ಹಿತೈಷಿಯಾಗಿ ಮಾರ್ಗದರ್ಶಿಯಾಗಿ ತಮಗೆ ಏನು ಅನಿಸ್ತು? ಭಾಳ ನೋವಾಗುತ್ತೆ. ಭಾಳ ಎತ್ತರದಲ್ಲಿ ಬೆಳೆದ, ನಾವು ಯಾರೂ ನಿರೀಕ್ಷೆ ಮಾಡಿದಷ್ಟು ಬೆಳೆದ. ಯಾಕೆಂದರೆ ಅವನು ಶೂನ್ಯದಿಂದ ಬಂದವನು. ಯಾಕೆಂದರೆ ಯಾರಿಗೆ ಅವ್ನು ಸಪೋರ್ಟ್ ಇರಲಿಲ್ಲ. ಅವರಪ್ಪ ಒಳ್ಳೆ ಕಲಾವಿದರಾಗಿದ್ದರೂ ಆ ಸಿನಿಮಾ ರಂಗದಲ್ಲಿ ಅವ್ರಿಗೇನು ಆ ಹೆಸರಲ್ಲೇನೋ ಅವ್ರಿಗೆ ಅವ್ನು ಬೆಳ್ಕೊಳ್ಳಿಲ್ಲ. ಆದರೆ ಇಂಥ ಒಳ್ಳೆ ಎತ್ತರಕ್ಕೆ ಹೋಗಿ ಇಂಥ ಒಂದು ಕೆಟ್ಟ ಪರಿಸ್ಥಿತಿ ತಂದುಕೊಂಡಲ್ಲ ಅನ್ನೋದು ನೋವಿದೆ. ಅವನು ಆರಂಭದಿಂದಲೇ ಅವ್ನು ನೋಡಿದ್ದಕ್ಕೂ ಈಗಿರೋ ದರ್ಶನ್ಗೂ ಭಾಳ ಜಗಜಾಂತ ವ್ಯತ್ಯಾಸ. ನನಗೆ ಇದು ಯಾವ ರೀತಿಗೆ ಅನಿಸುತ್ತೆ ಅಂತಂದರೆ, ನಮ್ಮ KV ಅಯ್ಯರ್ ಅಂತೇಳಿ ನಮ್ಮ ಹಿರಿಯ ಸಾಹಿತಿಗಳು, ಅವರು ಒಳ್ಳೆ ನಮ್ಮ ಕರ್ನಾಟಕದ ಮೊದಲ ನಮ್ಮ ಜಿಮ್ನೇಷಿಯಮ್ ಏನು ಇವತ್ತು ನೋಡ್ತಾ ಇದ್ದಾರೆ, ಜಿಮ್, ಆ ವ್ಯಾಯಾಮ ಶಾಲೆಗಳಿಗೆ ಪಿತಾಮಹ ಅವರು 3 ಕಾದಂಬರಿಗಳು ಬರೆದಿದ್ದರು. ಒಂದು ಲೀನಾ, ಇನ್ನೊಂದು ರೂಪದರ್ಶಿ ಮತ್ತು ಶಾಂತಲ. ಆ ರೂಪದರ್ಶಿಲಿ ಅರ್ನೆಸ್ಟು ಅಂತ ಬರ್ತದೆ. ಅದೇನು ಅಂದರೆ ಮೈಕೆಲಾಂಜೆಲೋ, ಬಾಲ ಯೇಸು ಮತ್ತು ಒಂದು ಯುವಕ ಆಗಂಥ ಯೇಸು ಮತ್ತು ಒಂದು ಡೆವಿಲ್, 3 ಜನಕ್ಕೂ ಅವನು ಒಂದು ರೂಪದರ್ಶಿನ ಹುಡುಕ್ತಿರುವಾಗ ಬಾಲ ಯೇಸುಗೂ ಮತ್ತು ಒಳ್ಳೆ ಯುವಕನಾಗಿದ್ದಂಥ ಯೇಸುಗೂ ಇವರೇ ಅರ್ನೆಸ್ಟು ಅಂತ ಸಿಗ್ತಾರೆ. ಕೊನೆ ಒಂದು ಡೆವಿಲ್ ಹುಡುಕ್ತಾರೆ ನೋಡಿದ್ರೆ ಕೊನೆ ಇವನೇ ಸಿಗ್ತಾನೆ. ಯಾಕೆಂದರೆ ಅವ್ನ ಜೀವನದಲ್ಲಿ ಎಷ್ಟೋ ನೋವುಗಳ ಅನುಭವಿಸಿ ಏನೋ ಆಗಿ ಕೊನೆಗೆಲ್ಲೋ ಬಿದ್ದು ಮುಖ ವಿಕಾರ ಆಗಿಬಿಟ್ಟಿರ್ತದೆ. ಮತ್ತು ಅವನೇ ಡೆವಿಲ್ ಇವನೇ ಸರಿ ಅಂತ ಕರೆಕ್ಟ್ಕೊಂಡು ಅವರೇ ಆ ಡೆವಿಲ್ಗೆ ಆ ರೂಪದರ್ಶಿ ಆ ಪೇಂಟ್ ಮಾಡ್ತಾರೆ. ಕೊನೆಗೆ ಯಾರಪ್ಪ ನೀನು ಏನು ಒಂದು ಕತೆ ಹೇಳಿದಾಗ ಅವನು ಹೇಳ್ತೀನಿ, ನಾನೇ ಬಾಲ ಯೇಸು, ಇದು ನೀವೆಲ್ಲ ಮಾಡಿದಲ್ಲ, ಇವರು ನಾನೇ ಅರ್ನೆಸ್ಟು ಅಂತ. ಹಾಗೆ ಈ ಒಂದು ಕತೆ ಕೂಡ ಹೀಗೆ ಆಗೋಯ್ತಾ ಅಂತ. ಯಾಕೆಂದರೆ ಹೀರೋ ವಿಲನ್ ಎರಡೂ ಆಗ್ಬಿಟ್ನ ಅಂತ. ಡೆವಿಲ್ ಅಂತ ಫಿಲಮ್ ತೆಗೆಯೋಕ್ಕೂ ಹಿಂದೆ ಹೇಗಿದ್ದ ಅವನು, ಒಳ್ಳೆ ದೇವ್ರ ಥರ ಇದ್ದ ಅವನು. ನಾನು ನೋಡಿದಾಗ ದೇವರೇ ಅವನು.